ನಮಸ್ತೆ ಸ್ನೇಹಿತರೆ. ನಾವಿವತ್ತು ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಹೋಗೋ ರೀಸನ್ ಏನಪ್ಪ ಅಂತಂದರೆ, ಸೊ ನನ್ನ ಮಗಳದ್ದು ರಿಸಲ್ಟ್ ಬಂದಮೇಲೆ ಸೆಕೆಂಡ್ PUCದು ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅಡಿಕೆ ಕಟ್ಕೊಂಡಿದ್ದೆ. ಹಂಗಾಗಿ ಮಂಗಳವಾರನೇ ರಿಸಲ್ಟ್ ಬರಬೇಕಾಗಿತ್ತು. ಮಂಗಳವಾರ ಏನಾದರೂ ಬಂದ್ಬಿಟ್ಟಿದ್ದಿದ್ರೆ ಬುಧವಾರ ನೈಟು ಮಂತ್ರಾಲಯಕ್ಕೆ ಹೋಗೋಣ, ಗುರುವಾರ ದರ್ಶನ ಮಾಡೋಣ ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ಸೊ ರಿಸಲ್ಟ್ ಸ್ವಲ್ಪ ಲೇಟ್ ಆಯ್ತಲ್ವ, ರಿಸಲ್ಟ್ ಬಂದಿದ್ದೆ ಗುರುವಾರ ಅಲ್ವಾ, ಹಂಗಾಗಿ ಹೋಗ್ಬಿಡೋಣ ದೇವಸ್ಥಾನಕ್ಕೆ ಅಂತೇಳಿ ಎಲ್ಲ ರೆಡಿ ಆಗಿದ್ದೀನಿ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ನಾವು ಯಾರೆಲ್ಲ ಹೋಗ್ತಾ ಇದ್ದೀವಿ, ಏನೆಲ್ಲ ಹೋಗ್ತಾ ಇದ್ದೀವಿ ಅಂತೇಳಿ ನಾನು ನೆಕ್ಸ್ಟ್ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತು ನಾನು ತುಂಬ ಖುಷಿಯಾಗಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಯಾರ್ಯಾರೆಲ್ಲ ಹೋಗ್ತೀವಿ, ನಾಳೆ ಎಷ್ಟೊತ್ತಿಗೆ ದರ್ಶನ ಮಾಡ್ತೀವಿ. ಆ್ಯಕ್ಚುಲಿ ಇವತ್ತು ಬಂದು ಶುಕ್ರವಾರ ಸಂಜೆ ಹೋಗ್ತಾ ಇರೋದು, ಶನಿವಾರ ದರ್ಶನ ಮಾಡೋಣ. ನನಗೆ ಭಾನುವಾರ ಒಂಚೂರು ಕೆಲಸಗಳಿರೋದ್ರಿಂದ ಶನಿವಾರ ನೈಟ್ ಹೋಗೋಣ ಅಂದ್ಕೊಂಡ್ವಿ, ಶನಿವಾರ ಬೇಡ, ಇವತ್ತು ಶುಕ್ರವಾರನೇ ಹೋಗೋಣ. ಶುಕ್ರವಾರ ಹೋಗಿ ಶನಿವಾರ ದರ್ಶನ ಮಾಡಿ ಸೊ ಭಾನುವಾರ ಬೇರೆ ಏನೇನು ಕೆಲಸ ಇದೆ ಎಲ್ಲ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನನಗೆ ತುಂಬ ಭಯ ಇತ್ತು. ಅಂದರೆ ನನ್ನ ಮಗಳು ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು ಅನ್ನೋದು ನನ್ನ ತಲೆಯಲ್ಲಿ ನಿಲ್ಲಲಿಲ್ಲ. ಆದರೆ ಈಗ ನೋಡಿ, ನಂಗೆ ಅವಳು ಪಾಸ್ ಆಗಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಅಂದರೆ ಅವಳು ಪಾಸ್ ಆಗದೆ ಇರೋಂಥ ಸ್ಟೂಡೆಂಟ್ ಎಲ್ಲ ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಆದರೂ ತಾಯಿ ಆದವ್ರಿಗೆ ಭಯ ಇದ್ದೇ ಇರುತ್ತೆ ಅಲ್ವಾ ಮಕ್ಕಳ ಬಗ್ಗೆ. ಹಂಗಾಗಿ ರಾಯರಿಗೆ ನಾನು ಅಂದ್ಕೊಂಡಿದ್ದೆ, ಅಪ್ಪ ರಾಯರೇ ಏನೂ ತೊಂದರೆ ಇಲ್ಲ, ನನ್ನ ಮಗಳು ಪಾಸ್ ಆಗಲಿ, ನಾನು ಎಲ್ಲ ಪೇರೆಂಟ್ಸ್ಗಳ ಥರ ನನ್ನ ಮಗಳು ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಆಗಬೇಕು, ಅಷ್ಟೊಂದೆಲ್ಲ ನಾನು ಆಸೆ ಇಟ್ಕೊಂಡಿಲ್ಲ. ಈಗ ಅವಳು ಬುದ್ಧಿ ಉಪಯೋಗಿಸಿ ಎಷ್ಟು ಓದಬೇಕು ಅಷ್ಟೇ ಅಲ್ಲ ಓದಕ್ಕಾಗೋದು. ಈಗ ನಾವು ಮಕ್ಕಳಿಗೆ ತುಂಬಾನೇ ಬಲವಂತ ಮಾಡಿ ವಿದ್ಯೆ ತುಂಬ ಕಷ್ಟ, ಬಲವಂತ ಮಾಡಿ ವಿದ್ಯೆ ಎಲ್ಲ ಬರಲ್ಲ ಅಲ್ವಾ. ಸೊ ಹಂಗಾಗಿ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟು ಓದಿ ಪಾಸ್ ಆಗಿದ್ದಾಳೆ. ಹಂಗಾಗಿ ರಾಯರ ದರ್ಶನ ಮಾಡೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಯಾರ್ಯಾರು ಬರ್ತಾರೆ ನನ್ನ ಜೊತೆ, ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಏನು ಬುಕ್ ಮಾಡ್ತೀಯಾ? ನೀನು ಯಾವ ಸ್ನ್ಯಾಕ್ಸ್ ಬುಕ್ ಮಾಡ್ಬಿಡ ಬಾ ಮಗನೇ. ಟೈಮ್ ಇಲ್ಲ ಬಿಡ ಅಷ್ಟೊಂದು. ನೋಡಿ ಸ್ನೇಹಿತರೆ, ಏನ್ ಗೊತ್ತಾ, ಬಾಕ್ಸ್ ಬಟ್ಲು ಈ ತರ ದಾಳಿಂಬೆ ಹಣ್ಣು ತಿಂತಾಳೆ. ಏನಕ್ಕಪ್ಪ ಅಂತಂದ್ರೆ ಬ್ಲಡ್ ಬರ್ಲಿ ಅಂತ. ನಾವೇನ್ ಗೊತ್ತಾ, 1/4 ಲೀಟರ್ ಕಾಫಿ ಕುಡಿತೀವಿ. ನಮ್ಗೆ ಕಾಫಿ ಒಂದಿದ್ರೆ ಈ ತರ ನಮ್ ಕಾಫಿ ಇದ್ರೆ ಬ್ಲಡ್ ಪ್ರೋಟೀನ್ ಎಲ್ಲ ಬರುತ್ತಲ್ವ ಮಮ್ಮಿ? ಹಾ ಕರೆಕ್ಟ್. ಏನೋ ಹುಡುಕ್ತಾ ಇದೀನಿ ಬೇಡ, ಅಲ್ಲೇ ಇಡು ಸಾಕು, ನಂಗೆ ನನ್ನ ಫೋನ್ ಸಾಕು. ಏನೇನು ಫೋನ್ ಯಾವ ಫೋನ್? ಎಲ್ಲ ಫೋನ್ ಎತ್ಕೊಂಡಿದ್ದೀನಿ ನೋಡಿ. ನಂದು ಇನ್ನೊಂದು ಎಲ್ಲೈತೆ? ಜಕ್ಕಿನ ಹಾಕೋ ಅಂಕಿತ ಇದೀವಿ. ಚಳಿ ಏನಿರಲ್ಲ, ಶೆಕೆಗಿಂತ ಇರೋದಕ್ಕೆ ಆಗಲ್ಲ. ಇಲ್ಲಿ ಆಯ್ತು, ಎತ್ಕೊಳ್ಳಿ. ಯಾವ್ರಿಗೂ ಆಗಲ್ಲ ಮಾಡು. ಸೋಮ್ ಯಾ ಕಮಿಂಗ್. ಯಾವ ಚಳಿನೂ ಇರಲ್ಲ ನಡಿಯಮ್ಮ, ಫುಲ್ಲು ಶೆಕೆ ಅಂದ್ರೆ ಶೆಕೆ. ಅವಳೇನು ನೋಡಲ್ಲ ನಡಿಯಮ್ಮ, ಅವಳೇನು ಧಾರಾವಾಹಿ ನೋಡ್ತಾಳೇನು? ನಿನಗೆ ಆ ಶೆಕೆ ಕುತ್ಕೊಳಕ್ಕಾಗಲ್ಲ. ಯಾವ ಚಳಿ ಆಗುತ್ತೆ, ಯಾವ ಜರ್ಕಿನ್ಗಳು ಬೇಡ, ಸ್ವೆಟ್ರು ಬೇಡ. ಅವಳು ಅಂಕಿತ ಒಬ್ಳು ಎತ್ಕೊಳ್ಳಿ ಅಂತ ಹೇಳಿದ್ನ. ಹಾಂ ನೋಡು, ಲೇ ನಿನ್ನ ಬ್ಯಾಗ್ ಚಿನ್ನದ ಬ್ಯಾಗೇನೆ. ನನ್ನ ಹತ್ರ ಒಂದು 50 ಬ್ಯಾಗ್ ಐತೆ, 1-2 ಅಲ್ಲ. ಆದ್ರೂ ನನಗೆ ನಿನ್ನ ಬ್ಯಾಗ್ ಮೇಲೆ ಇಷ್ಟ. ಹಾಂ ಅದು ಬೇಡಮ್ಮ, ಬೇರೆ ಚಪ್ಪಲಿ ಹಾಕ್ಕೊಳಮ್ಮ. ನೀನು ಎತ್ಕೊಂಡೇನ ಚಪ್ಪಲಿನ? ಹಾಂ ನಡಿ, ಲೆಟ್ಸ್ ಗೋ. ಹಾಯ್ ಸೋಮ್. ಬಾಯ್. ಥ್ಯಾಂಕ್ ಯು. ಬನ್ನಿ. ನೀನು ಹುಷಾರು ಮನೆಯಲ್ಲಿ. ನಮಗೇನಿಲ್ಲ, ನಾವು ಹುಷಾರಾಗಿ ಇರ್ತೀವಿ, ನೀವು ಹುಷಾರು. ನಾನೇ ಒಂದು ಕೇಸ್ ತಗೊಳ್ಳೋಣ. ಬಾಯ್. ಹಾಯ್ ಬಾಯ್. ನೀನೇನು ಕರ್ಕೊಂಡೋಗಲ್ಲ ನಾವು, ಅರ್ಥ ಆಯ್ತಾ? ನೀನೇನ ಬಿಟ್ಬಿಟ್ಟು ನನ್ನ ಸಣ್ಣ ಕರ್ಕೊಂಡು ಹೋಗ್ತಾ ಇರೋದು. ನಾವು ಹೋಗ್ತೀವಿ ನೆಕ್ಸ್ಟ್ ವೀಕು, ಮತ್ತೆ ಮಂತ್ರಾಲಯಕ್ಕೆ ಹೋಗ್ತೀವಿ ನೆಕ್ಸ್ಟ್ ವೀಕ್. ಹೋಗ್ಮಲ್ಲಿ ಇಡೋಪ್ಪ. ಎಷ್ಟಿನಮ್ಮ? ಏನಕ್ಕ
ಒಂದೇ ದಿನನ ಮತ್ತೆ ಭಾನುವಾರನೂ ಬರಲ್ವಾ ನೀನು? ಎಲ್ಲಿಗೆ ಹೋಗ್ತೀರಾ ಭಾನುವಾರ? ಭಾನುವಾರನೇ ಅವ್ರು ಆಚೆ ಹೋಗ್ತಿರೋದು. ಸೊ ಮತ್ಕೋತಿ ಸೈಡ್ ಗ್ಯಾಪ್ ಅಲ್ಲಿ ಬಾಯ್ ಎಲ್ರಿಗೂ ಮನೆಗೆ ಹೋಗ್ತಾರೆ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗಿ ಬನ್ನಿ. ನಾವು ಮನೆ ಬಿಟ್ಟಾಗ 7 ಗಂಟೆ ಆಗಿತ್ತು. ಸೊ ಅಷ್ಟು ಬೇಗ ನಾವೆಲ್ಲ ಊಟ ಮಾಡಿ ಅಭ್ಯಾಸ ಇಲ್ಲ. ಅಂದರೆ ನಾವು ಅಡುಗೆನೂ ಏನೂ ಮಾಡಿರಲಿಲ್ಲ. ಇನ್ನು ನನ್ನ ತಂಗಿ, ನನ್ನ ತಮ್ಮ, ನನ್ನ ಮೈದಾ ಅಷ್ಟೇ ಇದ್ರು ಮನೆಯಲ್ಲಿ. ನನ್ನ ತಂಗಿ ಏನಾದರೂ ನಾನು ಮಾಡ್ಕೋತೀನಿ, ನಮ್ಮ 3 ಜನಕ್ಕೆ ತಾನೇ, ಇಲ್ಲಾಂದ್ರೆ ಔಟ್ಸೈಡ್ ಏನಾದರೂ ತರಿಸ್ಕೋತೀನಿ ಅನ್ಲು. ಆಮೇಲೆ ನನ್ನ ಅಕ್ಕಂಗೆ ಹೇಳಿದೆ, ಅಕ್ಕ ಔಟ್ಸೈಡ್ ಎಲ್ಲಾದರೂ ಊಟ ಮಾಡ್ಕೊಂಬಿಡೋಣ ಅಂತ. ನನಗೇನಪ್ಪ ಅಂದರೆ ನನಗೆ ಮಧ್ಯಾಹ್ನ ಊಟ ಮಾಡಿದ್ದಿದ್ದೇನೆ ನಮ್ಮ ಮನೆ ಜೀರ್ಣ ಆಗಿರಲಿಲ್ಲ. ಆದರೂ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ತಿನ್ಕೊಳ್ಳೋಣ ಅಂಥೇಳಿ ಒಂದು ಸ್ವಲ್ಪ ದೂರ, ಅಂದರೆ ಏನಂದರೆ ನನಗೆ ಆ ಕಡೆ ಎಲ್ಲ ಊರುಗಳ ಹೆಸರೆಲ್ಲ ನನಗೆ ಗೊತ್ತಾಗಲ್ಲ. ನಮಗೆ ಯಾವ ಹೋಟೆಲ್ ಚೆನ್ನಾಗಿ ಕಾಣುತ್ತೆ ಅಲ್ಲಿ ನಿಲ್ಲಿಸ್ತೀವಿ. ಆದರೆ ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಒಳಗಡೆ ಹೋದ್ವಿ. ಯಾಕಂದರೆ ಆ ಔಟ್ಲುಕ್ ಎಲ್ಲ ನೋಡಿ ನಮಗೆ ಅನ್ನಿಸ್ತು ಮೇ ಬಿ ಇಲ್ಲಿ ಊಟ ಚೆನ್ನಾಗಿರುತ್ತೆ ಅಂತ ಹೋದ್ವಿ. ಆದರೆ ತುಂಬಾ ಚೆನ್ನಾಗಿತ್ತು, ಒಂಥರ ಟೇಸ್ಟಿಯಾಗಿತ್ತು. ನಾವು ಯಾವ ಥರ ಹೇಳಿದ್ವಿ, ಸ್ವಲ್ಪ ಸ್ಪೈಸಿಯಾಗಿ ಮಾಡಿಕೊಡಿ ಅಂತ ಹೇಳಿದ್ವಿ. ಸೊ ಅದೇ ಥರನೇ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಸ್ವಲ್ಪ ಮಾತಾಡ್ತಾ ಇದ್ವಿ, ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೋಳೋಣ. ಯಾಕಂದರೆ ನಾವು ಹೋಗಿದ್ದು ಪ್ರಕಾರ ನಾವು ಮಂತ್ರಾಲಯಗೆ ಎಷ್ಟೊತ್ತಿಗೆ ತಲುಪ್ತೀವಿ ಅಂದರೆ 3 ಗಂಟೆ ತೋರಿಸ್ತಾ ಇತ್ತು ಗೂಗಲಲ್ಲಿ. ಸೊ ಇನ್ನು ಟೀಗೆ ಕಾಫಿಗೆ ಎಲ್ಲಾದರೂ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅಂದರೆ ನಾವು ಮಧ್ಯದಲ್ಲಿ ನಾನು ಸಾಮಾನ್ಯವಾಗಿ ಟೀ ಕಾಫಿ ಕುಡಿಯೋದಕ್ಕೆ ಹೋಗಲ್ಲ, ರೇರ್, ಯಾವತ್ತೋ ಒಂದ್ಸಲಿ ಕುಡಿಯೋದು, ಯಾವಾಗಲೂ ಕುಡಿಲೇಬೇಕು ಅಂತ ಕುಡಿಯಲ್ಲ. ನನಗೆ ತೀರ ನಿದ್ದೆ ಬರ್ತಿದೆ ಅನ್ನೋ ಟೈಮಲ್ಲಿ ಅಷ್ಟೇ ಕುಡಿತೀನಿ. ಆದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಈಗ ನನಗೆ ಯಾವ ಥರಪ್ಪ ಅಂದರೆ, ಈಗ 10 ಜನದ ಜೊತೆ ಹೋದರೂ ನಾನು ಇದೇ ಎಂಜಾಯ್ ಮಾಡ್ತೀನಿ. ಈಗ ಅಕ್ಕ ಅನ್ನೋರ ಜೊತೆನೂ ಇದೇ ಥರ ಎಂಜಾಯ್ ಮಾಡ್ತೀನಿ, ತಂಗಿ, ಫ್ರೆಂಡ್ಸು, ನಾನು ಎಲ್ಲರ ಜೊತೆನೂ ಒಂದೇ ಥರ ಇರ್ತೀನಿ. ಅವ್ರ ಹತ್ರ ಒಂಥರ, ಇವ್ರ ಹತ್ರ ಒಂಥರ, ಆ ಥರ ಎಲ್ಲ ಇರೋದಕ್ಕೆ ನಾನು ಹೋಗಲ್ಲ. ಸೊ ನೋಡಿ, ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಕೂಡ ಒಂದು ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಇದರಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ದಪ್ಪ ಇರೋದ್ರಿಂದ ಅದರಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಹೋಗಿ ಯಾವ ಥರ ಆಡ್ಕೊಂಡು ಬಂದ್ವಿ. ಫೈನಲಿ ಬೆಳಗಿನ ಜಾವ 3 ಗಂಟೆಗೆ ಮಂತ್ರಾಲಯ ತಲುಪಿದ್ವಿ. ಅಂದರೆ ಯಾವಾಗಲೂ ಕೂಡ ನಾನು ಬೇರೆ ಕಡೆ ರೂಮ್ ಮಾಡ್ಕೋತಿದ್ದೆ, ಅದು ದೇವಸ್ಥಾನದಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಸೊ ಈ ಬಿಸಿಲಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂಥೇಳಿ ಈಗ ದೇವಸ್ಥಾನದ ಪಕ್ಕದಲ್ಲೇ ಒಂದು ರೂಮ್ ನೋಡ್ಕೊಂಡಿದ್ವಿ. ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಆಮೇಲೆ ಬಿಸಿ ನೀರು ಬರ್ತಾನೆ ಇರುತ್ತೆ. ಈಗ ನಮಗೆ ಮಂತ್ರಾಲಯದಲ್ಲಿ ಎಷ್ಟೇ ಸೆಕೆ ಇದ್ದರೂ, ಅಲ್ಲಿ ಎಷ್ಟೇ ಬಿಸಿಲು ಇದ್ದರೂ ಕೂಡ ನಮ್ಗಳಿಗೆ ಬಿಸಿ ನೀರು ಉಯ್ಕೊಂಡೆ ಅಭ್ಯಾಸ ಇರೋದ್ರಿಂದ ತಣ್ಣೀರು, ಆಮೇಲೆ ನನಗೆ ತಣ್ಣೀರು ಉಯ್ಕೊಂಡ್ರೆ ನನಗೆ ಆಗೋದೇ ಇಲ್ಲ, ಉಸಿರು ಕಟ್ಟಿಬಿಡುತ್ತೆ. ಅದಕ್ಕೆ ನಾನು ಸಾಮಾನ್ಯವಾಗಿ ತಣ್ಣೀರು ಉಯ್ಕೊಳ್ಳೋದಕ್ಕೆ ಹೋಗಲ್ಲ. ನಿಜ, ನಾನಂತೂ ತುಂಬ ಪುಣ್ಯ ಮಾಡಿದ್ದೀನಿ. ನಾನು ಪ್ರತಿ ಒಂದು ವ್ಲಾಗಲ್ಲಿ ಹೇಳ್ತೀನಿ, ನಾನು ನೆನೆಸ್ಕೊಂಡಾಗ ನಿಜವಾಗ್ಲೂ ನಾನು ಏನೋ ಮನಸ್ಸಲ್ಲಿ ಫೀಲ್ ಮಾಡಿಕೊಂಡು ರಾಯರೇ ಬರಬೇಕು ನನ್ನ ಮಂತ್ರಾಲಯಗೆ ಅಂತ ಅಂದ್ಕೊಂಡಾಗೆಲ್ಲ ರಾಯರು ಒಂದು ದಾರಿ ಮಾಡಿಕೊಡ್ತಾರೆ. ಯಾಕಪ್ಪ ಅಂದರೆ ಒಬ್ಬ ಮನುಷ್ಯ ತಿಂಗಳು ಆ ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ ಒಂದು ಪುಣ್ಯ ಮಾಡಿರಬೇಕು. ಇನ್ನೊಂದು, ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂದರೆ ನಾವು ಖಾಲಿ ಕೈಲಿ ಹೋಗೋದಕ್ಕಾಗಲ್ಲ ಅಲ್ವಾ. ಅಟ್ಲೀಸ್ಟು ಒಂದು 4-5 ಸಾವಿರ ಆದರೂ ಖರ್ಚು ಆಗೇ ಆಗುತ್ತೆ. ನಾವು ಬಸ್ಸಲ್ಲಿ ಹೋದರೂ ಅಷ್ಟಾಗುತ್ತೆ. ಈಗ ನಮ್ಮ ಓನ್ ಕಾರಲ್ಲಿ ಹೋದ ಅಂತಂದರೆ ಈಗ ಅಟ್ಲೀಸ್ಟ್ ನಾವು ಶೇರಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಹೋಗ್ತೀವಿ ಅಂದರೂ ಕೂಡ ಹೆಂಗಿಲ್ಲ ಅಂತಂದ್ರೂ ಒಂದು 2-3 ಸಾವಿರ ಖರ್ಚಾಗುತ್ತೆ. ಆದರೆ ಈ ಸಲ ನಾನು ಹೋಗಿದ್ದು ನಮ್ಮ ಅಕ್ಕ ಜೊತೆ. ಪಾಪ ನಮ್ಮ ಅಕ್ಕ, ನಾನು ಆ್ಯಕ್ಚುಲಿ ನಂಗೆ ಆ ಥರ ಅಂದರೆ ಕಷ್ಟ ಕೊಡೋದಕ್ಕೆ ನಂಗೆ ಇಷ್ಟ ಆಗಲ್ಲ. ಒಂದು ಜೊತೇಲಿ ಹೋಗ್ತೀವಿ ಅಂದರೆ ನನಗೆಲ್ಲ ಶೇರ್ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನನಗಿಷ್ಟ. ಆದರೆ ನಮ್ಮ ಅಕ್ಕ ನನಗೆ ಎಲ್ಲೂ 1 ರೂಪಾಯಿ ಖರ್ಚು ಮಾಡೋದಕ್ಕೆ ಬಿಟ್ಟಿಲ್ಲ. ಇಲ್ಲ ನಾನೇ ಖರ್ಚು ಮಾಡ್ತೀನಿ. ಅಂದರೆ ಅವ್ರು ಯಾವ ಥರ ಅಂತಂದರೆ ಎಲ್ಲೂ ನನಗೆ ಇದು ಒಂದಕ್ಕೆ ಅಲ್ಲ, ನಾವು ಎಲ್ಲೇ ಹೊರಗಡೆ ಹೋದರೂ ಕೂಡ ಅವ್ರು ಏನಕ್ಕೂ ನನಗೆ 1 ರೂಪಾಯಿ ಖರ್ಚು ಮಾಡೋದಕ್ಕೆ ಬಿಡಲ್ಲ. ಸೊ ಸ್ವಲ್ಪ ನನಗೆ ಅದು ಒಂಥರ ಬೇಜಾರಾಯಿತು. ಪಾಪ ಎಲ್ಲ ಕಡೆ ನಮ್ಮ ಅಕ್ಕನೇ ಕೊಡ್ತಾ ಇದ್ರಲ್ಲಪ್ಪ ಅಂಥೇಳಿ. ಅಂದರೆ ನಾನು ಎಲ್ಲಾದರೂ ದುಡ್ಡು ಕೊಡೋಕೆ ಹೋದಾಗೆಲ್ಲ ಅಕ್ಕ ನನ್ನ ಮೇಲೆ ಆಣೆ ನೀನು ಕೊಟ್ಟರೆ ಅಂತ ಹೇಳ್ತಿದ್ರು. ಯಾಕಂದರೆ ನನಗೆ ಸ್ವಲ್ಪ ಒಂದು ಆಣೆ ಈ ಥರದಕ್ಕೆಲ್ಲ ನಾನು ತುಂಬ ವ್ಯಾಲ್ಯೂ ಮಾಡ್ತೀನಿ. ಆಣೆ ಪಾಣೆ ಅಂತೆಲ್ಲ ಕೆಲವೊಬ್ಬೊಬ್ಬರು ಆಣೆ ಗಿಣೆ ಎಲ್ಲ ಇಟ್ಬಿಟ್ಟು ಸುಳ್ಳುಗಳು ಹೇಳ್ತಾರೆ. ಎಷ್ಟು ಒಬ್ಬ ಮನುಷ್ಯನ ನಂಬ್ಸೋಕ್ಕಾಗುತ್ತೋ ಅಷ್ಟು ನಂಬಿಸ್ತಾರೆ. ಬಟ್ ನಾನಂತೂ ಅದಕ್ಕೆ ತುಂಬ ವ್ಯಾಲ್ಯೂ ಮಾಡ್ತೀನಿ. ಈಗ ಒಂದು ಆಣೆ ಅಂತಂದರೆ ನಾನು ಅದಕ್ಕೆ ಏನೋ ಒಂದ್ರ ಮೇಲೆ ಆಣೆ ಇಟ್ಟಿದ್ದೀನಿ ಅಂದರೆ ಅದು ನನ್ನ ಬಾಯಿಂದ ನಿಜನೇ ಬರುತ್ತೆ. ಅದು ಎಂಥ ತಲೆ ಹೋಗೋವಂಥ ವಿಷಯ ಆದರೂ ಕೂಡ ನನ್ನ ಲೈಫಲ್ಲಿ ನಾನು ಒಂದು ರಾಯರ ಮೇಲೆ ಆಣೆ, ನನ್ನ ಮಗಳ ಮೇಲೆ ಆಣೆ ಇಟ್ಟರೆ ಪ್ರಾಣ ಹೋದರೂ ಸುಳ್ಳು ಹೇಳಲ್ಲ. ಅದು ಎಂಥ ಸಂದರ್ಭ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾನು ಆಣೆ ಇಟ್ಟು ನಿಜ ಹೇಳ್ತಿದ್ದೀನಿ ಅಂದರೆ ಫೇಸ್ ಮಾಡೋ ಕೆಪಾಸಿಟಿ ನನಗಿರುತ್ತೆ. ನಾನು ಯಾವತ್ತೂ ಆ ಥರ ಎಲ್ಲ ಸುಳ್ಳೆಲ್ಲ ಹೇಳೋದಕ್ಕೆ ಹೋಗಲ್ಲ. ಸೊ ಫೈನಲಿ ತುಂಬ ಚೆನ್ನಾಗೇ ರೆಡಿ ಆದ್ವಿ. ನಮ್ಮ ಅಕ್ಕ ಅಂತೂ ಸಖತ್ತಾಗಿ ಕಾಣಿಸ್ತಾಯಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆವತ್ತು ಅವರಿಗೆ ನನ್ನದೇ ದೃಷ್ಟಿ ಅದು ಎಷ್ಟಾಗ್ಬಿಟ್ಟಿರುತ್ತೋ ಗೊತ್ತಿಲ್ಲ. ನಾನು ಮಲ್ಲಿಗೆ ಹೂವು ಮನೆಯಿಂದನೇ ಹೊಲ್ಕೊಂಡು ಹೋಗಿದ್ದೆ.
ನನಗೆ ಸ್ವಲ್ಪ ಟೈಮ್ ಇತ್ತಲ್ವಾ, ನಾವು ಸಂಜೆ ಹೋಗೋದು ಪ್ಲ್ಯಾನ್ ಮಾಡಿದ್ದು. ಆಮೇಲೆ ನಮ್ಮ ಅಕ್ಕ ಮಗ ಕಾರ್ ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾನೆ. ನನಗೆ ಒಂದು ನಂಬಿಕೆ ಇತ್ತು, ನಾವು 6 ಅವರ್ಗೆ ಹೋಗೋರು ಅಟ್ಲೀಸ್ಟ್ 1-2 ಅವರ್ ಅವ್ನು ಬೇಗ ಕರ್ಕೊಂಡು ಹೋಗ್ತಾನೆ, ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ನಾನು ಹೂವು ತೊಗೊಂಡು ಬಂದಿದ್ದೆ. ಹೂವು ತೊಗೊಂಡು ಬಂದು ಒಂದು 5 ದಿಂಡು ಹೊಲ್ದಿದ್ದೆ. ಈಗ ನನ್ನ ಮಗಳು ಮುಡ್ಕೊಳ್ಳೋ ಆಗಿದ್ರೆ ಮುಡ್ಕೊಳ್ಳಿ ಅಂತ. ನನ್ನ ಮಗಳು ಮಲ್ಲಿಗೆ ಹೂವು ಮುಡ್ಕೊಳ್ಳೋದೇ ಇಲ್ಲ, ಮತ್ತು ನಮ್ಮ ಅಕ್ಕ ಮಗಳು ಮುಡ್ಕೊಳ್ಳಿಲ್ಲ, ಇಲ್ಲ ಬೇಡ ಅಂತಂದು. ಸೊ ನಮ್ಮ ಅಕ್ಕಗೆ 2 ದಿಂಡು ಮುಡ್ಕೊಂಡಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ರು ಮುಡ್ಕೊಂಡಿದ್ದು ಸ್ಟೈಲ್ ತುಂಬ ಚೆನ್ನಾಗಿತ್ತು. ಸೊ ನಂಗೆ ಅದು ಇಷ್ಟ ಆಯಿತು. ಅದಾದಮೇಲೆ ಟಿಫನ್ ಮಾಡ್ಕೊಂಡು ಹೋಗೋಣ ದರ್ಶನಕ್ಕೆ ಅಂತ ಆ್ಯಕ್ಚುಲಿ ನಾನೇ ಹೇಳಿದ್ದು. ಯಾಕಪ್ಪ ಅಂತಂದರೆ ಬಿಸಿಲಿಗೆ ಟಿಫನ್ನು ಮಾಡಿಲ್ಲ, ಆ ಬಿಸಿಲಿಗೆ ತುಂಬ ಸುಸ್ತಾಗಿ ಹೋಗ್ಬಿಡುತ್ತೆ ಅಂತ. ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ನಮ್ಮ ಅಕ್ಕ ಹೇಳಿದ್ರು, ಇಲ್ಲ ಹಂಗೆ ಹೋಗೋಣ, ಹಂಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಬರೋಣ ಅಂದರು. ಆದರೆ ನನ್ನ ಕೈಲಂತೂ ನಿಜವಾಗ್ಲೂ ಆಗಲ್ಲ. ಯಾಕೆ ಅಂತಂದರೆ ನಾನು ಚೆನ್ನಾಗೇ ಇರ್ತೀನಿ. ನಾನು ಹೇಳ್ಬೇಕು ಅಂದರೆ ನನಗೆ ಟೈಮಿಂಗ್ಸು ಬೆಳಗ್ಗೆ 10 ಗಂಟೆ, ಮಧ್ಯಾಹ್ನ 2:30 ನಾನು ತುಂಬ ಫಿಕ್ಸ್ ಮಾಡ್ಕೊಂಡಿರ್ತೀನಿ ಟೈಮಿಂಗ್ಸು. ಹಂಗಾಗಿ ಇಲ್ಲಕ್ಕ ಅಟ್ಲೀಸ್ಟ್ ಒಂದು ಸ್ವಲ್ಪನಾದ್ರೂ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಪಾಪ ನನಗೋಸ್ಕರ ಅವರು ಟಿಫನ್ ಮಾಡದೆ ಉಪವಾಸ ದರ್ಶನ ಮಾಡಬೇಕು ಅಂದರು. ಆದರೂ ಕೂಡ ಪಾಪ ಅವ್ರಿಗೆ ಟಿಫನ್ ಮಾಡಿಸ್ಬಿಟ್ಟೆ ನಾನು. ಫೈನಲಿ ದೇವ್ರ ದರ್ಶನ ಮಾಡೋಕ್ಕೆ ಹೋದ್ವಿ. ಜನ ಓಕೆ, ತೀರಾ ಅಷ್ಟೊಂದು ಏನು ಜನ ಇರಲಿಲ್ಲ ನನಗನ್ಸೋ ಪ್ರಕಾರ. ಪರವಾಗಿಲ್ಲ, ನಾರ್ಮಲಾಗಿ ಜನ ಇದ್ದರು. ನಾವು ದರ್ಶನಕ್ಕೆ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ವಿ. ನನಗೆ ಯಾವ ಥರ ಅಂತಂದರೆ ಮಂತ್ರಾಲಯಕ್ಕೆ ಹೋದಾಗ ನಂಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಯಾಕಪ್ಪ ಅಂದರೆ ಕೆಲವೊಂದೊಂದು ಸತ್ಯಗಳು ಗೊತ್ತಿದ್ದರೂ ಕೆಲವೊಂದೊಂದು ಬಾಯಿಗೆ ಬೀಗ ಹಾಕ್ಕೋಬೇಕು. ಯಾಕಂದರೆ ಈಗ ನಾವು ಯಾಕೆ ನಾನು ಸುಮ್ಮನೆ ಆಗ್ತೀನಿ ಅಂತಂದರೆ, ನಾನೇನಾದರೂ ರಿಯಾಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನನ್ನ ಕೈಯಿಂದ ಒಬ್ಬರ ಸಂಸಾರ ಹಾಳಾಗಬಾರ್ದು, ನನ್ನ ಕೈಯಿಂದ ಯಾರೋ ಒಬ್ರಿಗೆ ಬೇಜಾರಾಗಬಾರ್ದು ಅನ್ನೋದನ್ನು ನಾನು ತುಂಬ ತಡಿತೀನಿ. ಸೊ ಒಬ್ಬ ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಇರುತ್ತೆ. ಅದರಲ್ಲಿ ನನಗೆ ಪ್ರತಿಯೊಬ್ಬ ಮನುಷ್ಯನಿಗೂ 100% ತಾಳ್ಮೆ ಇದ್ದರೆ, ನನಗೆ 200% ತಾಳ್ಮೆ ಇದೆ. ಬೇಡ, ನನ್ನ ಕೈಯಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ ಅನ್ನೋದು ನಾನು ತುಂಬಾ ಯೋಚನೆ ಮಾಡ್ತಾ ಇರ್ತೀನಿ. ಸೊ ನೋಡೋಣ ರಾಯರು ಯಾವ ಥರ ನನ್ನ ಯಾವ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಖಂಡಿತವಾಗ್ಲೂ ನಾನು ಆ ದಾರಿಗೆ ಹೋಗ್ತೀನಿ. ಒಂದಲ್ಲ ಒಂದು ಟೈಮು ನನಗೆ ಯಾರೋ ಏನೋ ಮಾಡ್ತಿದ್ದಾರೆ ಅಂದರೆ ರಿಟರ್ನ್ ನಾನು ಅವ್ರಿಗೆ ತಿರುಗಿ ಬೀಳೋ ಟೈಮ್ ರಾಯರು ಕೊಟ್ಟರು ಅಂದರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಅಂತೂ ಬಿಡಲ್ಲ. ಮತ್ತು ನೋಡಿ, ಈ ನನ್ನ ಜೊತೆ ಏನು ಫೋಟೋ ಇಟ್ಕೋತಿದ್ದಾರೆ, ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ರಾಯರಣೆಗೂ ನನಗೆ ತುಂಬ ಖುಷಿ ಆಯಿತು. ಆ ಪುಟ್ಟ ಮಕ್ಕಳು ನನಗೆ ಬಂದು ಹೇಳಿದ್ರು, ಆಂಟಿ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ, ನೀವು ಎಷ್ಟು ಚೆನ್ನಾಗಿ ರಾಯರ ಪೂಜೆ ಮಾಡ್ತೀರಾ, ನೀವು ಅಂದರೆ ಇಷ್ಟ ಅಂತ. ಆ್ಯಕ್ಚುಲಿ ನಂಗೆ ಆ ಮಕ್ಕಳು ಆ ಥರ ಹೇಳಿದಾಗ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಯಾಕೆ ಅಂತಂದರೆ ಅವ್ರ ವಯಸ್ಸಲ್ಲಿ ನಮಗೆ ಜೀವನ ಅಂದರೆ ಏನಂತ ಗೊತ್ತಿರಲಿಲ್ಲ. ನಮಗೆ ಅಂದರೆ ಈ ಥರ ಎಲ್ಲ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ತೀವ ಅನ್ನೋದು ಗೊತ್ತಿಲ್ಲದೆ ಇರೋ ಏಜಲ್ಲಿ ನಾವು ಆ ಥರ ಬೆಳೆದ್ವಿ. ಬಟ್ ಈಗಿನ ಕಾಲದ ಮಕ್ಕಳು ಎಷ್ಟು ಅಪ್ಡೇಟ್ ಆಗಿದ್ದಾರೆ. ಅವರು ನನ್ನನ್ನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿರ್ತಾರೆ, ನನ್ನ ಗುರುತಿಸ್ಬಿಟ್ಟು ಅಷ್ಟು ಪ್ರೀತಿಯಿಂದ ಮಾತಾಡಿದ್ರಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನನ್ನನ್ನು ಸಿಕ್ಕಾಪಟ್ಟೆ ಜನ ಮಾತಾಡಿಸ್ತಾರೆ. ಈಗ ನಾನು ಎಲ್ಲಾದರೂ ಹೊರಗಡೆ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗಂತೂ ತುಂಬ ಜನ ಮಾತಾಡ್ತಾರೆ. ಅದು ಇವಾಗ ನಾನು ಇಲ್ಲಿ ನಾರ್ಮಲಾಗಿ ನಮ್ಮನೆ ಸೈಡ್ ಎಲ್ಲಾದರೂ ಹೋದಾಗ ನಿಲ್ಲಿಸಿ ಮಾತಾಡ್ತಾರೆ. ಅದೆಲ್ಲದಕ್ಕಿಂತ ನನಗೆ ಆ ಮಕ್ಕಳು ಬಂದು ನನ್ನ ಹತ್ರ ಮಾತಾಡ್ಸಿದ್ರಲ್ಲ, ಅದು ಏನೋ ನನಗೆ ತುಂಬಾ ಖುಷಿ ಆಯಿತು. ನಮ್ಮಮ್ಮಗೆ ಅದೇ ಹೇಳ್ತಿದ್ದೆ, ಸಾಕು ಲೈಫಲ್ಲಿ ಏನು ಗಳಿಸ್ಬೇಕು ಅಂತಂದರೆ, ನಾವು ಸತ್ತಾಗ ನಾವು ಏನು ತೊಗೊಂಡೋಗಲ್ಲ. 4 ಜನಕ್ಕೆ ನಾವು ಪ್ರೀತಿ ವಿಶ್ವಾಸದಿಂದ ಏನು ಮಾತಾಡಿರ್ತೀವಿ ನಮಗಷ್ಟೇ ಸಿಗೋದು. ನೋಡಿ, ಇವರು ಕೂಡ ಅಷ್ಟೇ. ಅವ್ರು ಹೇಳ್ತಿದ್ರು, ನಾನು ನಿಮಗೆ ಸುಮಾರು ಸಲ ಮೆಸೇಜ್ ಮಾಡಿದ್ದೀನಿ, ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಆ್ಯಕ್ಚುಲಿ ನಾನು ಅವರಿಗೆ ಸಾರಿ ಕೇಳ್ತೀನಿ. ಯಾಕಪ್ಪ ಅಂತಂದರೆ, ನಾನು ಸಾಮಾನ್ಯವಾಗಿ ಹೈಡ್ ಮೆಸೇಜಲ್ಲಿ ಇರೋದು, ನಾನು ನೋಡೋದಕ್ಕಾಗಲ್ಲ, ನೋಡಿದ್ರೂ ಕೂಡ ರಿಪ್ಲೈ ಮಾಡೋದಕ್ಕೋಗಲ್ಲ. ಯಾಕಂದರೆ ಆ ಥರ ಎಲ್ಲ ರಿಪ್ಲೈ ಮಾಡಿ ಕೆಲವೊಂದೊಂದು ನನಗೆ ಫೇಕ್ ಆಗಿದೆ. ಸೊ ಹಂಗಾಗಿ ನಾನು ಮಾಡೋದಕ್ಕೋಗಲ್ಲ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ರೂಮಿಗೆ ಬಂದ್ವಿ. ರಿಟರ್ನು ಬೆಂಗಳೂರಿಗೆ ಬರೋದಕ್ಕೆ ರೆಡಿ ಆಗ್ತಾಯಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಅಂದ್ಕೊಂಡೇ ಇರಲಿಲ್ಲ, ಆದರೆ ನಾನು ಈ ತಿಂಗಳಲ್ಲಿ ಬರಬೇಕು ಮಂತ್ರಾಲಯಗೆ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳು ರಿಸಲ್ಟ್ ಬಂದಮೇಲೆ. ಆದರೆ ನಮ್ಮ ಅಕ್ಕ ಇಲ್ಲ ನಡಿಯಮ್ಮ ಹೋಗೋಣ ಅಂತಂದರು. ಸೊ ರಾಯರು ಯಾರ ಮುಖಾಂತರ ಯಾವಾಗ ಹೆಂಗೆ ಕರೆಸ್ಕೋಬೇಕು, ಖಂಡಿತವಾಗ್ಲೂ ಕರೆಸ್ಕೋತಾರೆ. ನಾವು ಯಾರ ಜೊತೆಲಿದ್ದರೆ ಖುಷಿಯಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮಿಂದ ಎಷ್ಟು ಜನ ಖುಷಿಯಾಗಿರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಅಕ್ಕ ಒಂದು ತುಂಬ ಸೆಲೆಕ್ಟು. ಅವರು ಯಾಕೆ ಅಂತಂದರೆ, ತುಂಬ ಜನನ ಫ್ರೆಂಡೆಲ್ಲ ಮಾಡ್ಕೊಳ್ಳಲ್ಲ. ಸೊ ಅವರು ನನಗೆ ಯಾವ ಥರ ಅಂತಂದರೆ ತುಂಬಾ ಪ್ರೀತಿ ಕೊಡ್ತಾರೆ. ಇವಾಗ ಯಾರೋ ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದಾರೆ ಅಂತಂದರೆ ಅವರು ಸಾಮಾನ್ಯವಾಗಿ ಬಿಟ್ಕೊಡೋದಕ್ಕೆ ಹೋಗಲ್ಲ ನನ್ನನ್ನು. ಕೆಲವೊಂದನ್ನು ನಮಗೆ ಅವ್ರ ಪ್ರೀತಿ ನಮಗೆ ಗೊತ್ತಿರಲ್ಲ, ಗೊತ್ತಾದಾಗ ಫೀಲ್ ಮಾಡ್ಕೋತೀವಿ ಅಯ್ಯೋ ಅನ್ನೋ ಥರ. ಸೊ ಅದಕ್ಕೆ ಇರುವಾಗಲೇ ಜೋಪಾನ ಮಾಡ್ಕೋಬೇಕು. ಅದು ವ್ಯಕ್ತಿ ಆಗಲಿ ವಸ್ತು ಆಗಲಿ, ನಮ್ಮ ಕೈ ಮೀರಿ ಹೋಯ್ತು ಅಂತಂದರೆ ಅದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಮತ್ತೆ ಸಿಗಲ್ಲ. ವಸ್ತುನೂ ತೊಗೋಬೋದು, ದುಡ್ಡು ಇವಾಗ 10 ರೂಪಾಯಿ ಕೊಡೆ 20 ರೂಪಾಯಿ ಕೊಟ್ಟರೆ ವಸ್ತು ಖಂಡಿತವಾಗ್ಲೂ ತೊಗೋಬೋದು. ವ್ಯಕ್ತಿ ಹತ್ರನೂ ನಾವು ಮಾತಾಡಬಹುದು, ಆದರೆ ಹಿಂದೆ ಇರುತ್ತಲ್ಲ ನಂಬಿಕೆ, ಪ್ರೀತಿ, ವಿಶ್ವಾಸ, ಅದು ಯಾವುದೂ ಇರಲ್ಲ. ನಾವು ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತೀವಿ ಅಂದರೆ ಪ್ರೀತಿಯಿಂದ ಮಾತಾಡೋದಕ್ಕೆ ಟ್ರೈ ಮಾಡಿ. ಕಾಟಾಚಾರವಾಗಿ ಯಾರ ಜೊತೆ ಯಾವತ್ತೂ ಯಾರೂ ಇರೋದಕ್ಕೆ ಹೋಗಬಾರ್ದು.
ಸೊ ಫೈನಲಿ ರಾಯರ ದರ್ಶನ ಎಲ್ಲ ಮಾಡಿ ಬೆಂಗಳೂರಿಗೆ ಬರೋದಕ್ಕೆ ರೆಡಿ ಆದ್ವಿ. ನಾನು ಹಾಕಿರೋ ಡ್ರೆಸ್ ಬಗ್ಗೆ ಲಿಂಕ್ ಕೇಳಿದ್ರಿ, ಇದನ್ನು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಸೊ ಏನಿಲ್ಲ, ಇದು ನನ್ನ ಡ್ರೆಸ್ಸದು ನೀವು ಸ್ಕ್ರೀನ್ಶಾಟು ಹಾಕಿದ್ರೆ ಇದು ಡ್ರೆಸ್ದು ನಿಮಗೆ ಫೋಟೋಸ್ ಎಲ್ಲ ಬಂದ್ಬಿಡುತ್ತೆ. ಇದರಲ್ಲಿ 3-4 ಕಲರ್ ಇತ್ತು. ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ತೊಗೊಂಡೆ. ಇದು ಬಂದು 420 ರೂಪಾಯಿನೋ ಅಷ್ಟೇನೆ. ತುಂಬ ಜನ ಕೇಳಿದ್ರಿ, ನಾನು ಎಲ್ರಿಗೂ ಯಾರಿಗೂ ಲಿಂಕ್ ಕಳ್ಸೋಕ್ಕಾಗಿಲ್ಲ. ಸೊ ಫೈನಲಿ ಬೆಂಗಳೂರಿಗೆ ಬರೋದಕ್ಕೆ ರೆಡಿ ಆದ್ವಿ. ಆ್ಯಕ್ಚುಲಿ ನನಗಂತೂ ತುಂಬ 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 ಖುಷಿ ಆಯಿತು. ನಾನು ಯಾವಾಗ ಹೋಗೋಣ ಅಂತ ಅಂದ್ಕೊಂಡಿದ್ದೊಳಗೆ ನಮ್ಮಕ್ಕ ತುಂಬ ಇಲ್ಲ ನಡಿ ಹೋಗೋಣ, ನೀನು ಲೇಟ್ ಮಾಡಿಬಿಡ್ತೀಯ, ಮತ್ತು ಅದು ಇದು ನಿನಗೆ ಕೆಲಸಗಳಿರುತ್ತೆ ಅಂತ ಹೇಳಿದ್ರು. ಫೈನಲಿ ನಮ್ಮ ಅಕ್ಕನ ದಯೆಯಿಂದ ಈ ತಿಂಗಳು ಕೂಡ ನಾನು ರಾಯರ ದರ್ಶನ ಮಾಡಿದೆ. ಅಂದರೆ ನಾನು ಈ ತಿಂಗಳಲ್ಲಿ ಖಂಡಿತವಾಗ್ಲೂ ಬರ್ತಿದ್ದೆ, ಸ್ವಲ್ಪ ಮಂತ್ ಎಂಡಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಗ ಅದು ಬಂದು ದರ್ಶನ ಮಾಡಿದ್ದೀನಿ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಮೇ ಜೂನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ನಮಗೆ ಆಗಲಿಲ್ಲ. ಸ್ವಲ್ಪ ನೋಡಿಕೊಂಡು ಮಂತ್ರಾಲಯಕ್ಕೆ ಹೋಗಿ, ಅಂದರೆ ಸ್ವಲ್ಪ ಏಜ್ ಆಗಿರೋರ್ನೆಲ್ಲ 1-2 ತಿಂಗಳು ಕರ್ಕೊಂಡು ಹೋಗೋದು ಬೇಡ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬ ಸುಸ್ತಾಗಿಬಿಡ್ತಾರೆ. ಅದರಲ್ಲಿ ನಮ್ಮಮ್ಮ ಕೂಡ ಭಾಳ ಸುಸ್ತಾಗ್ಬಿಟ್ರು. ನಾನೇ ಅಂದ್ಕೊಂಡ್ಬಿಟ್ಟೆ 1-2 ತಿಂಗಳು ಬಿಸಿಲು ಕಮ್ಮಿ ಆದಮೇಲೆ ನೆಕ್ಸ್ಟು ಬರೋಣ ಮಂತ್ರಾಲಯಗೆ, ಯಾಕಂದರೆ ನಾನು ಒಂದೇ ಸಮ ತಿಂಗಳ ಹೋಗ್ತಾ ಇದ್ದೀನಿ ಅಲ್ವಾ. ಸೊ ನನಗೆ ಒಂಥರ ಸುಸ್ತಾದಂಗೆ ಆಗೋಯ್ತು ಆ ಬಿಸಿಲಿಗೆ. ಯಾರಾದರೂ ಮಂತ್ರಾಲಯ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಹೋಗಿ. ಸ್ವಲ್ಪ ಏಜ್ ಆಗಿರೋರನ್ನ ಕರ್ಕೊಂಡು ಹೋಗೋದಕ್ಕೆ ಒಂಚೂರು ಯೋಚನೆ ಮಾಡಿ. ರಾಯರು ಖಂಡಿತವಾಗ್ಲೂ ಶಕ್ತಿ ಕೊಡ್ತಾರೆ ನಮಗೆ ಮಂತ್ರಾಲಯಕ್ಕೆ ಹೋಗೋದಕ್ಕೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವು ವಯಸ್ಸಿರೋರೆ ನಮಗೆ ಈ ಥರ ಸುಸ್ತಾಗುತ್ತೆ ಅಂದರೆ, ಈಗ ಏಜ್ ಆಗಿರೋರು ಎಕ್ಸಾಂಪಲ್ ನಮ್ಮ ಅಮ್ಮನೇ ಸುಸ್ತಾಗಿ ಹೋಗ್ಬಿಟ್ರು, ಅವ್ರನ್ನ ನೋಡಿ ನಾನು ಡಿಸೈಡ್ ಮಾಡಿಬಿಟ್ಟೆ ಅಪ್ಪಿ ನಮ್ಮ ಅಮ್ಮನ ಮಂತ್ರಾಲಯಕ್ಕೆ ನೆಕ್ಸ್ಟ್ ಕರ್ಕೊಂಬರ್ಬೇಕು ಅಂತಂದರೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಕರ್ಕೊಬರ್ಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟೆ. ಫೈನಲಿ ರಾಯರ ದರ್ಶನ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಬಂದ್ವಿ. ಸೊ ನಾನು ಮಂತ್ರಾಲಯದಲ್ಲಿ ಹಾಕಿರೋ ಸ್ಯಾರಿ ಬಗ್ಗೆ ತುಂಬ ಜನ ಕೇಳಿದ್ದೀರಾ. ಅದು ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಮಧುಗೌಡವ್ರ ವೆಬ್ಸೈಟಲ್ಲಿ ನಾನು ತೊಗೊಂಡಿದ್ದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ಯಾರಿ ಕೂಡ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವ್ರ ವೆಬ್ಸೈಟಲ್ಲಿ ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನು ಎಲ್ಲಿ ತೊಗೊಂಡೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.